ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಬಾರಿ ಸಕಲರ ಕ್ಷೇಮ, ಅಭಿವೃದ್ಧಿ, ವಿಶ್ವಶಾಂತಿ ಹಾಗೂ ಜ್ಞಾನಕ್ಕಾಗಿ ಎಂಬ ಶೀರ್ಷಿಕೆಯಡಿಯಲ್ಲಿ ಮೂಡಿಬರ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ PM ಶ್ರೀ ಕೇಂದ್ರೀಯ ವಿದ್ಯಾಲಯ ಆವರಣದಲ್ಲಿ ದೂರದರ್ಶನ ಕೇಂದ್ರ ಬೆಂಗಳೂರು ಸಾರ್ವಜನಿಕರ ಹಿತಾಸಕ್ತಿ ಹಾಗೂ ಜನಜಾಗೃತಿಗಾಗಿ ವಿಶೇಷ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಕುರಿತಾದ ಒಂದು ವಿಶೇಷ ವರದಿ ನಿಮಗಾಗಿ. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ PM ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಪ್ರಾದೇಶಿಕ ಅಧಿಕಾರಿ ಶ್ರೀ ಯಶವಂತ್ ಶೆಹನಾಯಿ, ಬೆಂಗಳೂರು ದೂರದರ್ಶನ ಕೇಂದ್ರದ ಉಪಮಹಾನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ಎ ಹನುಮಂತೂರವರು, ಖ್ಯಾತ ಚಿತ್ರನಟ ಯುವರಾಜ್ ಕುಮಾರ್, ಸುದ್ದಿ ವಿಭಾಗದ ಮುಖ್ಯಸ್ಥರು BA ಕೇಶವಮೂರ್ತಿ ಸೇರಿದಂತೆ ಅಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಯೋಗ, ಇದರಿಂದ ಆಗುವ ಒಳಿತನ್ನು ಜಗಕ್ಕೆ, ಜನಮನಕ್ಕೆ ಸಾರಲು ವಿದ್ಯಾರ್ಥಿಗಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಶಾಲೆಯ ಮಕ್ಕಳು ಈ ಸ್ಪರ್ಧೆಯಲ್ಲಿ ಅತ್ಯಂತ ಉತ್ಸುಕತೆಯಿಂದ ಪಾಲ್ಗೊಂಡು ಮನದ ಚಿತ್ರಣಕ್ಕೆ ಕಾಮನ ಬಿಲ್ಲಿನಂಥ ವರ್ಣಗಳ ತುಂಬಿ ಯೋಗದ ಸಾರವನ್ನು ಅತ್ಯಾಕರ್ಷಕವಾಗಿ ಪ್ರದರ್ಶಿಸಿದರು. ಈ ವೇಳೆ ಗಣ್ಯರು, ಅತಿಥಿಗಳು ವಿದ್ಯಾರ್ಥಿಗಳಿಗೆ ಉತ್ತೇಜನವ ತುಂಬಿ ಮನುಕುಲದ ಯೋಗಕ್ಷೇಮಕ್ಕೆ ಯೋಗವೇ ಬೆಳಕು ಎಂದು ಹುರಿದುಂಬಿಸಿದರು. ವಿದ್ಯಾರ್ಥಿಗಳು ರಚಿಸಿದ ಅಂದಚಂದದ ಆಕರ್ಷಕ ವರ್ಣಮಯ ಚಿತ್ರಗಳನ್ನು ವೀಕ್ಷಿಸಿ ಕೊಂಡಾಡಿದರು. ಈ ವೇಳೆ ಆಧುನಿಕತೆಯ ಈ ಯುಗದಲ್ಲಿ ಸುಸ್ಥಿರ ಜೀವನ ಶೈಲಿಯೇ ಒಳಿತು ಎಂದರಿತು ವಿದ್ಯಾರ್ಥಿಗಳು ತ್ಯಾಜ್ಯಗಳ ಮರುಬಳಕೆಯನ್ನು ಮಾಡಿ ತರಗತಿಯಲ್ಲಿ ಪೀಠೋಪಕರಣಗಳನ್ನು ತಯಾರಿಸಿ ಅತಿಥಿಗಳಿಗೆ ಪ್ರದರ್ಶಿಸಿ ಪ್ರಜ್ಞಾಪೂರ್ವಕವಾದಂತಹ ಬದುಕಿನ ಆಯಾಮವನ್ನು ಮೆರೆದರು. ನಮಸ್ಕಾರ ಎಲ್ಲರಿಗೂ. ನಾನು ಶ್ರಾವ್ಯ ಮತ್ತು ನಾನು ಶ್ರೀಯಾ. ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿವಸದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನಾವಿಬ್ಬರು PM ಶ್ರೀ ಕೇಂದ್ರೀಯ ವಿದ್ಯಾಲಯ ಮಲ್ಲೇಶ್ವರದ ವಿದ್ಯಾರ್ಥಿಗಳು. ನಮ್ಮ ಸ್ಕೂಲು ಒಂದು ಇನಿಷಿಯೇಟಿವ್ ತೊಗೊಂಡಿದೆ ಯೋಗ ಡೇ ಪ್ರಯುಕ್ತ. ಆ್ಯಂಡ್ ಇವತ್ತು ಒಂದು ದೊಡ್ಡ ಯೋಗ ಇವೆಂಟ್ ನಡೀತದೆ. ಈ ಇವೆಂಟಲ್ಲಿ ಹಲವಾರು ಸ್ಟೂಡೆಂಟ್ಸು ಒಟ್ಟಿಗೆ ಬಂದು ಯೋಗ ಪ್ರೆಸೆಂಟ್ ಮಾಡ್ತಿದ್ದೀವಿ. ಯೋಗ ಅನ್ನೋದು ಇದರ ಮೂಲ ಭಾರತದಿಂದ ಬಂದಿರೋದು. ಯೋಗ ಎಂದರೆ ಆತ್ಮ ಮತ್ತು ಪರಮಾತ್ಮದ ಒಂದು ಬಂಧನ. ಯೋಗ ಏನಕ್ಕೆ ಮಾಡಬೇಕು? ಫಾರ್ ದ ಮೆಂಟಲ್ ವೆಲ್ಬೀಯಿಂಗ್ ಆ್ಯಂಡ್ ಫಾರ್ ದ ಫಿಸಿಕಲ್ ವೆಲ್ಬೀಯಿಂಗ್ ಆ್ಯಸ್ ವೆಲ್. ಇವಾಗ ನಾವು ನೋಡ್ತೀವಿ ಎಷ್ಟೊಂದು ವಿದ್ಯಾರ್ಥಿಗಳು ಎಷ್ಟೊಂದು ಪ್ರೆಷರ್, ಅಕಾಡೆಮಿಕಲಿ, ಸೊಸೈಟಿಯಲ್ಲಿ ಫುಲ್ ಪ್ರೆಷರ್ ಆಗಿ ಫುಲ್ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ. ಇದು ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ಅನ್ಬೋದು. ಆವಾಗ ವಿದ್ಯಾರ್ಥಿಗಳು ಒಂದು ಸ್ಟಾಪ್ ಸಿಗುತ್ತೆ ಅವರಿಗೆ ಉಸಿರಾಡೋಕ್ಕೆ ಹಾಗೂ ಸರೌಂಡಿಂಗ್ಸಲ್ಲಿ ಏನು ಆಗ್ತಾ ಇದೆ ಅಂತ ನೋಡೋದಕ್ಕೆ. ಆವಾಗ ಅವರು ಮೆಂಟಲಿ ಫಿಟ್ ಆಗಿ ಇರ್ತಾರೆ ಹಾಗೂ ಅಕಾಡೆಮಿಕಲಿ ದೆಲ್ ಸ್ಕೋರ್ ವೆಲ್ ಆಲ್ಸೋ. ಯೋಗ
ದೈಹಿಕ, ಆಧ್ಯಾತ್ಮಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಸ್ತರಗಳಲ್ಲಿ ಸಹಾಯ ಮಾಡುತ್ತೆ. ಸಕಲರ ಯೋಗಕ್ಷೇಮಕ್ಕಾಗಿ ಯೋಗ ಅತ್ಯವಶ್ಯಕ. ಯುಜ್ ಎನ್ನುವ ಧಾತುವಿನಿಂದ ಉತ್ಪತ್ತಿಯಾದಂತಹ ಯೋಗವು ಒಂದು ಸುಯೋಗವೇ ಹೌದು. सुमुखच्चेकदन्तश्च कपिलो गजकर्णकः लम्बोदराश्च विकटो विघ्ननाशो विनायकः धूम्रकेतु गणाध्यक्षो भालचन्द्रो गजाननः द्वादशेतानि नामानि यः पठेत् शृणुयादपि विघ्ननाशकरं देवम् हेरम्बं प्रणमाम्यहं हेरम्बं प्रणमाम्यहम्. I am an alumni of KV Malleshwaram. So I have done my schooling in KVM from 2000 to 2005. It's like 26 years back. So I was running here and there in this ground. And when I can see few ID cards of the students wearing, those days, since I used to drop off my glasses, my mom used to wear a thread to my glass. So whenever ID is not there, I used to remove the thread and put it in the pocket so that it looks like an ID card. So some naughtiness have been done. I can remember those things. I can see my childhood in your faces. So on the yoga day, apart from gym activities which many people are aware of, we should also uphold to yoga, which India is the root to that. It is coming from ancient roots. It doesn't only build the body but also builds your mind. So yoga as a way of life, we would like to practice yoga on a daily basis just for 5 minutes, 10 minutes. It also includes your normal breathing, inhalation and exhalation as your yoga teacher has suggested. So I would request everyone to take up yoga as a way of life on a daily basis. And I would like to thank all the parents who have got the kids over here. And I would also like to thank our principal sir and the DC KVS for arranging this event. Thank you so much and a good day. ಯಾರೋ ರಿಕ್ವೆಸ್ಟ್ ಮಾಡಿದ್ರೆ ಎಲ್ಲ ಹೋಮ್ ವರ್ಕ್ ಎಲ್ಲ ಫುಲ್ ಕ್ಯಾನ್ಸಲ್ ಅಂತ ನಾನು ಹೇಳ್ಬೇಕಂತೆ ಪ್ರಿನ್ಸಿಪಲ್ ಸರ್ ಕೇಳ್ಬೇಕಾ ಬೇಡವಾ? ಕೇಳೋದಿಲ್ಲ, ಚಾನ್ಸ್ ಇಲ್ಲ. ಎಲ್ಲರೂ ಹೋಮ್ ವರ್ಕ್ ಮುಗಿಸ್ಕೊಂಡು 20 ಸೆಕೆಂಡ್ ಸಬ್ಮಿಟ್ ಮಾಡಿ, ಇಲ್ಲ ಪನಿಷ್ಮೆಂಟ್ ಕೊಡಿ ಅಂತ ನಾನು ಹೇಳಿದ್ದೀನಿ. ಬಟ್ ಅಫ್ಕೋರ್ಸ್ ನನಗೆ ಎಸ್ಪೆಷಲಿ ಇಲ್ಲಿ ಸ್ಟೂಡೆಂಟ್ಸ್ ಅಥವಾ ಈ ಥರ ಸ್ಕೂಲಿಗೆ ಬಂದಾಗ ನನ್ಗೆ ನಿಜವಾಗ್ಲೂ ಏನು ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ. ಈ ದೊಡ್ಡವರು ಈ ಓದಿರೋರ ಹತ್ರ ಎಲ್ಲ ಮಾತಾಡ್ಬೋದು. ಈ ಸ್ಟೂಡೆಂಟ್ಸ್ ಏನ್ ಗೊತ್ತಾ, ಎಲ್ಲದನ್ನು ಜಡ್ಜ್ ಮಾಡ್ತಿರ್ತಾರೆ. ಓ ಹಿಂಗ್ ಮಾತಾಡೋ ಹಿಂಗ್ ಮಾತಾಡೋ ಏನ್ ಮಾತಾಡ್ತಾರೆ. ನನಗೂ ನಾಟಕ ಇದೆ ಅಲ್ಲಿ ಬಂದಾಗ ಫಸ್ಟ್ ಜಾಸ್ತಿ ಏನೋ ಮಾತಾಡಿದ್ರೆ ಏನ್ ಬೋರ್ ಆಗ್ಬಿಡುತ್ತೆ.
ನೋಡ್ತಿರ್ತಾರೆ ಏನೇನು ಅಂತ ನಮ್ಮ ಯಪ್ಪ ಅಂತ. ಬಟ್ ಓಕೆ, ಎಲ್ಲರೂ ನನ್ನ ಸಾಂಗ್ ಬ್ಯಾಂಗಲ್ ಬಂಗಾರ ಏನು ನೋಡಿದ್ದೀರಾ? ವೆರಿ ನೈಸ್, ವೆರಿ ನೈಸ್. ನನಗೆ ಸಖತ್ ಖುಷಿ ಆಗ್ತಿದೆ ಇಲ್ಲಿ ನಿಮ್ಮೆಲ್ಲರೂ ನೋಡಿ. ಅಫ್ಕೋರ್ಸ್ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಷನ್ ಮಾಡ್ತಿರೋದು. ಫಿಟ್ನೆಸ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಆ್ಯಂಡ್ ಈ ವಯಸ್ಸಲ್ಲಿರೋ ಎನರ್ಜಿ ಅಲ್ವಾ, ಈ ನಮ್ಮ ವಯಸ್ಸಲ್ಲಿ ನನ್ಗೆ ಇವಾಗ ಅನ್ಸ್ತಿರುತ್ತೆಪ್ಪ, ಚಿಕ್ಕ ವಯಸ್ಸಲ್ಲಿ ಅದು ಎಷ್ಟು ಎನರ್ಜಿ ಇತ್ತಪ್ಪ, ಏನು ಸುಸ್ತೇ ಆಗ್ತಿರ್ಲಿಲ್ಲ ಅವಾಗ. ಇವಾಗ ಒಂದು ಸ್ವಲ್ಪ ಏನಾದ್ರು ಕೆಲಸ ಮಾಡಿದ್ರೆ ಒಂಚೂರು ಸುಸ್ತಾಗ್ಬಿಡುತ್ತೆ. ಬಟ್ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಲೈಫ್, ದ ಬೆಸ್ಟ್ ಫೇಸ್ ಆಫ್ ಲೈಫ್ ಅಲ್ಲಿ ಇದ್ದೀರಾ. ಎಂಜಾಯ್ ಆಸ್ ಮಚ್ ಎಸ್ ಯು ಕ್ಯಾನ್. ಆ್ಯಂಡ್ ನಾನು ಯಾವಾಗಲೂ ಇರೋದಂದ್ರೆ ಎಸ್ಪೆಷಲಿ ಫಾರ್ ಕಿಡ್ಸ್ ಆರ್ ಯಂಗ್ಸ್ಟರ್ಸ್, ಸಿಕ್ಕಾಪಟ್ಟೆ ದೊಡ್ಡ ಕನಸು ಕಾಣಿ. Like dream as big as you can. Think that you can become whatever you want. Don't ever doubt yourself. So, ಆದಷ್ಟು try to make your parents proud. And ಜಗಳ ಆಡಬೇಡಿ ಅಂತೀನಿ. ಯಾವಾಗಲೂ ಎಸ್ಪೆಷಲಿ ಚಿಕ್ಕ ವಯಸ್ಸಲ್ಲಿ ಹೊತ್ತು ಸಿಕ್ಕಾಪಟ್ಟೆ ಕೋಪ ಇರುತ್ತೆ ಎಲ್ರಿಗೂ. ಒಂಚೂರು ಏನಾದ್ರು ಮಾಡಿದ್ರೆ, ಲೈಕ್ ನಮ್ಮ ಟೈಮಲ್ಲೆಲ್ಲ ಹೆಂಗೆ ಅಂದರೆ ಈ ಕಣ್ ಗುರಾಯಿಸ್ಬಿಟ್ರೇನೆ ಜಗಳ ಆಡೋರು, ಏನಕ್ಕೆ ಅವ್ನು ನೋಡ್ತಾರೆ. ಬಟ್ ಜಗಳ ಆಡಬೇಡಿ. ಆ್ಯಂಡ್ ಒನ್ ಥಿಂಗ್ ಐ ಟ್ರೈ ಟು ಡೂ ಇವನ್ ಟುಡೇ ಇಸ್, ಏನೇ ಆದ್ರೂ ಟ್ರೈ ನಾಟ್ ಟು ರಿಯಾಕ್ಟ್ ಇಮಿಡಿಯೇಟ್ಲಿ. ಲೈಕ್ ಯಾವಾಗಲೂ ಕೋಪ ಬಂದಾಗ ನಾವು ಏನೇ ಮಾತಾಡಿದ್ರು ಆ ಮಾತು ತಪ್ಪೇ ಆಗುತ್ತೆ. ಆದಷ್ಟು ಟ್ರೈ ಟು ಮೇಂಟೈನ್, ಬಿ ಕಾಮ್, ಟೇಕ್ ಯೋರ್ ಟೈಮ್. ಇಮಿಡಿಯೇಟಾಗಿ ಯಾರಿಗೂ ಉತ್ತರ ಕೊಟ್ಬಿಡಿ. ಎಸ್ಪೆಷಲಿ ಇವಾಗ ವೈ ದೇ ಸೇ ಯೋಗ ಅಂದರೆ, ಯೋಗ ಟೀಚಸ್ ಯು ಟು ಬಿ ಕಾಮ್, ಯೋಗ ಟೀಚಸ್ ಯು ಟು ಹ್ಯಾವ್ ಪೇಷನ್ಸ್. Not just yoga, anything like fitness alli aage, whatever sports you are playing as kids, always try to play some sport, always try to be active, because futurely yavatidrunu your body is what is going to keep you going every day. Best for your future. Ellaru ಒಳ್ಳೆದಾಗಲಿ, ಎಲ್ಲರೂ ಲೈಫಲ್ಲಿ ಖುಷಿಯಾಗಿರಿ ಯಾವಾಗಲೂ. And best wishes for your next academic year. And thank you so much everybody, ಎಲ್ಲ ಪೇರೆಂಟ್ಸ್ಗೂ ನನ್ನ ನಮಸ್ಕಾರ, ಎಲ್ಲ ಟೀಚರ್ಸ್ಗೂ, and to the principal and to the entire team. Thank you so much. Everybody have a nice day, have a nice weekend. ಮಲ್ಲೇಶ್ವರಂ KVಗೆ ನಾನು ಬರ್ತಾ ಇರೋದು ಇದೇ ಫಸ್ಟು. ಬಟ್ ದ ಸ್ಕೂಲ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದ ಸ್ಟಾಫ್ ಆಲ್ಸೋ ದೇ ಆರ್ ಕ್ವೈಟ್ ಇಂಟ್ರೆಸ್ಟಿಂಗ್. ನನಗೆ ಇಲ್ಲಿ ಕೆಲವೊಂದು ಫೀಚರ್ಸ್, ಎಸ್ಪೆಷಲಿ ಸ್ಟೂಡೆಂಟ್ಸೇ ಮಾಡಿರ್ತಕ್ಕಂತಹ ಕೆಲವೊಂದು ಫಾರ್ ಎಕ್ಸಾಂಪಲ್ ರೀಸೈಕಲ್ಡ್ ವೇಸ್ಟ್ನ ತಗೊಂಡು ಡೆಸ್ಕ್ಗಳನ್ನು ಮಾಡಿದ್ದೀರಾ, ಅಲ್ಮಿರಾಗಳನ್ನು ಮಾಡಿದ್ದೀರಾ. ದ್ಯಾಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ನೋಬಲ್. ದ್ಯಾಟ್ ಈಸ್ ಹೌ ಯು ರೀಸೈಕಲ್ ದ ವೇಸ್ಟ್. ಮತ್ತು ಟಚ್ ಪ್ಯಾನಲಲ್ಲಿ ದ ಟಚ್ ಪ್ಯಾನಲ್ಸ್ ವಿಚ್ ಕುಡ್ ನೋ ಲಾಂಗರ್ ಬಿ ಯೂಸ್ಡ್, ಅ ವೇಸ್ಟ್ ಪ್ರಾಡಕ್ಟ್, ಅದನ್ನು ಕೂಡ ಅದರಲ್ಲಿ ಪೇಂಟಿಂಗ್ ಎಲ್ಲ ಮಾಡಿ ಯು ಹ್ಯಾವ್ ಚೇಂಜ್ ದ ಆಂಬಿಯನ್ಸ್ ಆಫ್ ದ ಸ್ಕೂಲ್ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ವೆರಿ ಇನಿಷಿಯೇಟಿವ್ಸ್ ವಿಚ್ ದ ಸ್ಟಾಫ್ ಹ್ಯಾಸ್ ಇನ್ಕಲ್ಕೇಟೆಡ್ ಇನ್ ಯು, ಸೊ ದ್ಯಾಟ್ ಯು recycle the products and use your time in a good way. The word yoga is derived from Sanskrit. Yoga means to bind body and mind. So mind ಅನ್ನೋದು ಬಾಡಿ ಒಳಗಡೆ ಇದೆ, ಆದರೆ ಬಾಡಿನ ಡೈರೆಕ್ಟ್ ಮಾಡೋದು ಮೈಂಡ್. ಹೌದಾ, ಸರಿನಾ? ಸೊ ನೀವು ಮೈಂಡ್ನ ಹೇಗೆ ಟ್ರೈನ್ ಮಾಡ್ತೀರಾ ಆಗಿದ್ರೆ? ಹೌ ವಿಲ್ ಯು ಟ್ರೈನ್ ಯುವರ್ ಮೈಂಡ್? ಎನಿಬಡಿ? By? Yes, meditation is one aspect. ಆದರೆ ನಾನು ಏನು ಹೇಳಿ ಹೊರಟಿದ್ದೀನಿ ಅಂತಂದರೆ, ಯು ಕ್ಯಾನ್ ಟ್ರೈನ್ ಯುವರ್ ಮೈಂಡ್ ಬೈ ಟ್ರೈನಿಂಗ್ ಯುವರ್ ಬಾಡಿ. ಇಟ್ ಮೈಟ್ ಸೀಮ್ ಆಡ್. ಹೇಳಪ್ಪ, ನಾನು ಇನ್ನೂ ಭಾಷಣ ಮುಗಿಸಲೇ ಇಲ್ಲ, ಅಷ್ಟೇ ಕೈ ಎತ್ತಿದ್ದಾರೆ. ದಟ್ ಲಿಟಲ್ ಚಾಪ್, ಏನಪ್ಪ ಹೆಸರು ಹೇಳಿ, ಏನು ಕ್ವಶನ್ ನಿಮ್ಮದು? ಪುಷ್ಕರ್ ಏನೋ ಹೇಳಕ್ಕೆ ಹೊರಟಿದ್ದಾರೆ, ಸ್ವಲ್ಪ ಸಮಾಧಾನವಾಗಿ ಕೇಳೋಣ ಏನು ಹೇಳ್ತಾರೆ ಅಂತ. You told us what is help of yoga. Okay. The yoga is for a mind to keep peaceful for our body, sir. Good. Good.
ಸೊ ಪುಷ್ಕರ್ ಏನು ಹೇಳ್ತಾರೆ ಅಂತಂದರೆ, ಇಫ್ ಯು ಆರ್ ಪೀಸ್ಫುಲ್, ಯು ಕ್ಯಾನ್ ಡೂ ಥಿಂಗ್ಸ್, ಯು ಕ್ಯಾನ್ ಅಚೀವ್ ಥಿಂಗ್ಸ್. ಕಾಮ್ನೆಸ್ ಬ್ರಿಂಗ್ಸ್ ಫೋಕಸ್ ಆ್ಯಂಡ್ ಅಟೆನ್ಷನ್. ಬಾಡಿನ ಟ್ರೈನ್ ಮಾಡೋದ್ರಿಂದ ಯು ಕ್ಯಾನ್ ಹೋನ್ ಯುವರ್ ಮೈಂಡ್. ನಿಮ್ಮ ಮೈಂಡ್ನ ಟ್ರೈನ್ ಮಾಡೋದ್ರಿಂದ ಯು ಕ್ಯಾನ್ ಹೋನ್ ಯುವರ್ ಬಾಡಿ. ಸೊ ದೋಸ್ ಟೂ ಆಸ್ಪೆಕ್ಟ್ಸ್ ದೇ ಕಾಂಪ್ಲಿಮೆಂಟ್ ಈಚ್ ಅದರ್. ನಾನು ಜಾಸ್ತಿ ನಿಮ್ಮ ಸಮಯ ತಗೊಳ್ಳಲ್ಲ. ಸೊ ನಾವು ಯೋಗ ಕುರಿತು ಮಾತಾಡ್ತಾ ಇದ್ದೀವಿ, ಹಾಗಾಗಿ ಶಿಸ್ತಿನ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ನಿಮ್ಮ ಶಿಕ್ಷಕರು ಕ್ಲಾಸಲ್ಲಿ ಹಲವಾರು ಬಾರಿ ಹೇಳಿರ್ತಾರೆ ಏನು ಶಿಸ್ತು ಅಂತ ಅಂದರೆ, ವಾಟ್ ಈಸ್ ಡಿಸಿಪ್ಲಿನ್ ಅಂತ ಹೇಳಿರ್ತಾರೆ. ಸೊ ನಾನು ನಿಮಗೆ ಐ ವಾಂಟ್ ಟು ಟೆಲ್ ಯು a different aspect, an under appreciated aspect. ಶಿಸ್ತು ಅಂದ್ರೇನು, ಯಾವುದೋ ಒಂದು ಆ್ಯಕ್ಟಿವಿಟಿನ ಬದ್ಧತೆಯಿಂದ ಮಾಡ್ತಕ್ಕಂಥದ್ದು. ಈಗ ನಾವು ಓಡ್ತಾ ಇದ್ದರೆ ಡೈಲಿ ಎದ್ದು ಓಡೋವಂಥದ್ದು, ಜಾಗಿಂಗ್ ಮಾಡಿದ್ರೆ, ಅಥವಾ ವೆಯ್ಟ್ ಲಿಫ್ಟಿಂಗ್, ಜಿಮ್ಮಿಂಗ್, ಆರ್ ವಾಟ್ ಎವರ್ ಇಟ್ ಈಸ್, ಸ್ವಿಮ್ಮಿಂಗ್. ಶಿಸ್ತಂತಂದರೆ ನಿರಂತರವಾಗಿ ಮಾಡೋದಷ್ಟೇ ಅಲ್ಲ, ನಿಮಗೆ ಯಾವಾಗ ಮಾಡಲಿಕ್ಕೆ ಇಚ್ಛೆ ಇರೋದಿಲ್ಲ ಆವಾಗ ಮಾಡೋವಂಥದ್ದು. ದ್ಯಾಟ್ ಈಸ್ ವಾಟ್ ಡಿಸಿಪ್ಲಿನ್ ಈಸ್. ಎಸ್ಪೆಷಲಿ ವೆನ್ ಯು ಡೋಂಟ್ ಲೈಕ್ ಡೂಯಿಂಗ್ ಇಟ್, ಎಸ್ಪೆಷಲಿ ವೆನ್ ಯು ಡೋಂಟ್ ವಾಂಟ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಯು ಡೋಂಟ್ ವಾಂಟ್ ಟು ಡೂ ದ ಮ್ಯಾಥ್ಸ್, ಯು ಡೋಂಟ್ ವಾಂಟ್ ಟು ಡೂ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ ಆರ್ ವಾಟ್ ಎವರ್ ಇಟ್ ಈಸ್. ಆ ಟೈಮಲ್ಲಿ ವೆನ್ ಯು ಗೋ ಅಗೇನ್ಸ್ಟ್ ಯುವರ್ ವಿಲ್, ವೆನ್ ಯು ಗೋ ಅಗೇನ್ಸ್ಟ್ ಯುವರ್ ಮೂಡ್ ಅಂತಂದರೆ ವಾಟ್ ಈಸ್ ಮೂಡ್ ಅಂತಂದ್ರೇ ವ್ಯಾಸಿಲೇಷನ್. ಇವಾಗ ಒಂಥರ ಇರ್ತೀನಿ, ನೆಕ್ಸ್ಟ್ ನನಗೆ ಸಿಟ್ಟು ಬಂದಿರುತ್ತೆ, ಕೂಗಾಡ್ತೀನಿ, ಆಮೇಲೆ ನಿದ್ದೆ ಬಂದಂಗೆ ಆಯಿತು, ನಾನು ಮಲ್ಕೋತೀನಿ. ದಟ್ ಈಸ್ ವಾಟ್ ಮೂಡ್ಸ್ ಆರ್. ಸೊ ನಿಮ್ಮ ಮೂಡನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ, ಇಟ್ ಈಸ್ ನಾಟ್ ಗೋಯಿಂಗ್ ವಿತ್ ಯುವರ್ ಮೂಡ್ಸ್, ಸಮ್ಟೈಮ್ಸ್ ಆ್ಯಕ್ಟಿಂಗ್ ಅಗೇನ್ಸ್ಟ್ ಇಟ್. ದ್ಯಾಟ್ ಈಸ್ ವಾಟ್ ಡಿಸಿಪ್ಲಿನ್ ಈಸ್. ಯೋಗವೆಂಬ ಸುಯೋಗದ ಮಹತ್ವವ ಸಾರಲು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಚಿಹ್ನೆಯ ಆಕಾರದಲ್ಲಿ ರಂಗವಲ್ಲಿಯ ಬಿಡಿಸಿ ಆ ಚಿಹ್ನೆಯ ಆಕೃತಿಯಂತೆ ಸರತಿ ಸಾಲಿನಲ್ಲಿ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು, ಗಣ್ಯ ಅತಿಥಿಗಳು ಎಲ್ಲರೂ ನಿಂತು ಸರಳ ಆಸನಗಳ ಮುಖೇನ ಯೋಗ ಸಂಸ್ಕೃತಿಯ ವೈಶ್ವಿಕ ಪ್ರಜ್ಞೆಯನ್ನು ಮೆರೆದರು. ಯೋಗದ ಮಹತ್ವವನ್ನು ಸಮಾಜಕ್ಕೆ ತಲುಪಿಸುವ ಈ ಕಾರ್ಯಕ್ರಮವು ಆರೋಗ್ಯಕರ ಜೀವನ ಶೈಲಿಯತ್ತ ಜನರನ್ನು ಪ್ರೇರೇಪಿಸುವ ಸದುದ್ದೇಶವನ್ನು ಹೊಂದಿದೆ. ಒಟ್ಟಾರೆ ಯೋಗ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತೆ, ವಿದ್ಯಾರ್ಥಿಗಳಲ್ಲಿ ಸಕಲರಲ್ಲಿ ಏಕಾಗ್ರತೆ ವೃದ್ಧಿಸುತ್ತೆ, ನಿರ್ದಿಷ್ಟವಾದಂಥ ನಿರ್ಣಯಗಳನ್ನು ಜೀವನದಲ್ಲಿ ತೆಗೆದುಕೊಳ್ಳಲು ಸಹಾಯಕಾರಿಯಾಗುತ್ತೆ. I am Shreya of class 11th. I am studying in KV from past 10 years, and KVS has given me great opportunities. One of them being the Yoga Day events. Every year on 21st of June, we celebrate International Yoga Day. And KVS has made it memorable year by year. This year, we have combined with all the students and we have
brought KVS to great heights by presenting yoga from our school. Yoga is a way of life for a healthy well-being. It has been practiced in India for a long time, and we are trying to give it for our future too. I would like to thank KVS for all the opportunities it has provided to all the students, and I'm a proud KVN and I'll continue to be one. Thank you. Namaste and a marvelous morning. I am Shravya, a student of Kendra Vidyalaya Malleshwaram, and I'm really proud to host today's yoga event. So this yoga event, which is taken initiative, is a very good initiative for people to focus more about their health and well-being. Students nowadays, they have a lot of pressure, both academically and in their career aspects as well. And this initiative is a really good one to, take the pressure down for a bit and ask the students to stop and, relax for a bit, which doesn't only improve their health and well-being, but also their academic well-being as well. ಚಿತ್ರಕಲಾ ಸ್ಪರ್ಧೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ವಿಜೇತರಾದ ವಿದ್ಯಾರ್ಥಿಗಳಿಗೆ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿ ಬಹುಮಾನಗಳನ್ನು ವಿತರಿಸಿದರು. ಇದೇ ವೇಳೆ ದೂರದರ್ಶನ ಚಂದನ ವಾಹಿನಿ ಮಲ್ಲೇಶ್ವರಂನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಶಾಲಾ ಆವರಣದಲ್ಲಿ ಆಯೋಜಿಸಿದ ಯೋಗ ಸಂಸ್ಕೃತಿಯ ಜಾಗೃತಿ ವೇದಿಕೆಯಲ್ಲಿ ಗಣ್ಯರನ್ನು ಅತಿಥಿಗಳನ್ನು ಕೃತಜ್ಞತಾ ಪೂರ್ವಕವಾಗಿ ಸತ್ಕರಿಸಿ ಸನ್ಮಾನಿಸಿದರು. Today we have celebrated International Yoga Day in KV Malleshwaram. So as we know that what is the meaning of yoga? Yoga is Chit Vritti Nirodha. As we know, this is not a physical exercise. Actually, yoga is a mental discipline. Means ki control your thought. Like our mind is just like a lake and our thoughts are like a waves on surface. When we control our thoughts, then only we can see the bottom of the lake. So that is the true one we want to know. So for that, everyone should do yoga on daily basis, and we are very happy that today with the help of Doordarshana, we have celebrated this yoga day in Kendriya Vidyalaya Malleshwaram, and I wish everyone happy yoga day. Yoga is a great treasure of Indian civilization. This is what India is given to the whole world. So this is International Yoga Day. Every year we are celebrating on 21st June. It's a great moment, and it interests on every citizen that yoga should be propagated and yoga should be practiced, so that we are very happy to conduct International Yoga Day at Kendriya Vidyalaya Malleshwaram. We are very thankful
to Doordarshan Kendra Bengaluru for giving this opportunity to our children to participate in art competition. So children are very, very interested. Children are very, very enthusiastic to participate in this event, and they are very, very happy. Once again, I am thanking Doordarshan Kendra Bengaluru. ಯೋಗ ಮಾಡಿ ಆರೋಗ್ಯವನ್ನು ಕಾಪಾಡಿ. ಈ ಬಾರಿ ವಿಶ್ವ ಯೋಗ ದಿನಾಚರಣೆ ಕ್ಷೇಮ ಜ್ಞಾನ ವಿಶ್ವಶಾಂತಿಗಾಗಿ ಎಂಬ ಶೀರ್ಷಿಕೆಯಡಿಯಲ್ಲಿ ಮೂಡಿಬರ್ತಿದ್ದು, ಸುಖ ಸಂಪತ್ತು ಸಕಲೈಶ್ವರ್ಯಗಳು ಕ್ಷೇಮಾಭಿವೃದ್ಧಿ ಅನುದಿನವೂ ಅನುಕ್ಷಣವೂ ಅರಳಲಿ ನಿಮ್ಮ ಬದುಕಲಿ. ಯೋಗ ಪ್ರಜ್ಞೆಯ ಮೆರೆಯೋಣ. ನೋಡಿದ್ರಲ್ಲ ವೀಕ್ಷಕರೇ, ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ PM ಶ್ರೀ ಕೇಂದ್ರೀಯ ವಿದ್ಯಾಲಯ ಆವರಣದಲ್ಲಿ ದೂರದರ್ಶನ ಕೇಂದ್ರ ಬೆಂಗಳೂರು ಆಯೋಜಿಸಿದಂತಹ ಜನಜಾಗೃತಿಯ ಈ ವಿಶೇಷ ವರದಿಯನ್ನು, ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸಕಲರ ಆರೋಗ್ಯ ಯೋಗಕ್ಷೇಮವೇ ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿತ್ತು. ಉತ್ತಮ ಆರೋಗ್ಯದಿಂದ ಉತ್ತಮ ಸ್ವಾಸ್ಥ್ಯದಿಂದ ಸ್ವಸ್ಥ ಸಮಾಜದ ನಿರ್ಮಾಣ, ಇದೇ ನಮ್ಮ ಚಂದನ ವಾಹಿನಿಯ ಅಭಿಲಾಷೆ ಕೂಡ. ಇನ್ನೊಂದು ವಿಶೇಷ ವರದಿಯೊಂದಿಗೆ ಮತ್ತೆ ನಿಮ್ಮೆಲ್ಲರನ್ನ ಸಂಧಿಸ್ತೀನಿ. ಅಲ್ಲಿವರೆಗೂ ವಂದನೆಗಳು.